ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಈ ವಿಡಿಯೋನ ನೆನ್ನೆನೆ ಮಾಡಬೇಕಾಯ್ತು, ಮಾಡಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆನ್ನೆ ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ, ಅದೇನಂದ್ರೆ ಕೇನ್ ವಿಲಿಯಮ್ಸನ್ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ, ನಾನು ಸಹ ಶಾಕ್ ಆಗಿದೆ. ಯಾಕೆ ಇನ್ನೂ ಆಡ್ಬೋದಾಗಿತ್ತಲ್ಲ ಅಂತ ಅನಿಸ್ತು. ಬಟ್ ಆದ್ರೂ ಅವ್ರ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಡಲೇಬೇಕು, ಯಾಕಂದ್ರೆ ಅವ್ರ ಕೈಲಿ ಆಗಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು, ಇಂತ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದೇ ಒಳ್ಳೇದು. ನೋಡಿ, ಮೈಂಡ್ ಅಲ್ಲಿ ಏನಾದ್ರು ಕೆಲವು ಡೌಟ್ಸ್ ಇದ್ದಾಗ 100% ನೀವು ಟೀಮ್ ಕೊಡಕ್ ಆಗಲ್ಲ ಅಂದಾಗ ನೀವು ಒಂಥರ ಬ್ಯಾಟಿಂಗ್ ಆಡಿದ್ರೆ ಅವ್ರು ನೀವು ಅನ್ಕೊಂಡಾಗ ಆಡಕ್ ಆಗಲ್ಲ, ಒಂಥರ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಆದ್ರಿಂದ ಅಂತ ಟೈಮ್ ಅಲ್ಲಿ ಸುಮ್ಮನೆ ರಿಟೈರ್ಮೆಂಟ್ ಅನೌನ್ಸ್ ಮಾಡೋದೇ ಬೆಸ್ಟ್. ಅದೇ ರೀತಿ ಕೇನ್ ವಿಲಿಯಮ್ಸನ್ ಅವನು ಮಾಡಿದ್ದಾರೆ. ನೋಡಿ, ಇವ್ರು ಕೇನ್ ವಿಲಿಯಮ್ಸನ್ ಅಂತ ವ್ಯಕ್ತಿತ್ವ ನಾನು ಇದುವರೆಗೂ ಯಾರನ್ನು ನೋಡೇ ಇಲ್ಲ. ಇವ್ರು ಯಾವ ತರ ಪರ್ಸನ್ ಅಂದ್ರೆ, ಇವಾಗ ನೋಡಿ, ಇವ್ರ ಕಡೆಯಿಂದ ಸ್ಲೆಡ್ಜ್ ಮಾಡಿರೋದ್ ನಾನು ನೋಡಿಲ್ಲ, ಇವ್ರು ಕೋಪಗೊಂಡಿರೋದ್ ನೋಡಿಲ್ಲ, ಒಬ್ಬನ್ ಬೈದಿರೋದ್ ನೋಡಿಲ್ಲ. ಅವ್ರೊಂಥರ ಸೋತಾಗ್ಲೂ ಕುಗ್ಗಲ್ಲ, ಒಂಥರ ವಿನಾದಾಗ ಅಹಂಕಾರದಿಂದ ಮೆರೆಯಲ್ಲ, ಆ ತರ ಪ್ಲೇಯರು. ನೋಡಿ, ಸೋತಾಗ್ಲೂ ಅಷ್ಟೇ, ಗೆದ್ದಾಗ್ಲೂ ಅಷ್ಟೇ, ಏನಾದ್ರೂ ಪ್ರಾಬ್ಲಮ್ ಬರ್ಲಿ ಒಂದೇ ರಿಯಾಕ್ಷನ್, ಸ್ಪೈಲಿಂದ ಒಂದೇ ರಿಯಾಕ್ಷನ್. ಈ ತರ ವ್ಯಕ್ತಿತ್ವ ಸಿಗೋದು ರೇರು, ಅದು ಕೇನ್ ವಿಲಿಯಮ್ಸನ್ ಅಲ್ಲಿತ್ತು. ನೋಡಿ, ಧೋನಿನೂ ಸಹ ಕೆಲವೊಂದು ಟೈಮ್ ಒಂಥರ ಗರಂ ಆಗ್ಬಿಟ್ಟಿದ್ದಾರೆ, ಕೋಪಗೊಂಡಿದ್ದಾರೆ. ಬಟ್ ಕೇನ್ ವಿಲಿಯಮ್ಸನ್ ಅಂತೂ ನಾನು ಕೋಪಗೊಂಡಿರೋದೇ ನೋಡಿಲ್ಲ. ಆ ತರ ಪ್ಲೇಯರು ಕೇನ್ ವಿಲಿಯಮ್ಸನ್. ಮತ್ತೆ ಇವರು ಕೇನ್ ವಿಲಿಯಮ್ಸನ್, ವಿರಾಟ್ ಕೊಹ್ಲಿ ಅಷ್ಟೇ ಒಂದೇ ರೀತಿಯಲ್ಲಿ ಬಂದರು. ನೋಡಿ, ಅಂಡರ್-19 ಇರ್ಬೋದು, ಒಂದೇ ಟೈಮಲ್ಲಿ ಇವ್ರು ಕ್ರಿಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇರ್ಬೋದು, ಇಬ್ರು ಫ್ರೆಂಡ್ಶಿಪ್ ಸಕಾಲಾಗಿತ್ತು. ಇವಾಗ ನೋಡಿ, ಫ್ಯಾಬ್ 4 ಅಲ್ಲಿ ಇವಾಗ ಆಲ್ರೆಡಿ ಕೇನ್ ವಿಲಿಯಮ್ಸನ್ ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇನ್ ಮೂವರಿದ್ದಾರೆ, ವಿರಾಟ್ ಕೊಹ್ಲಿ, ಸ್ಟೀವನ್ ಸ್ಮಿತ್ ಮತ್ತೆ ಇವ್ರು ಜೋ ರೂಟ್. ವಿರಾಟ್ ಕೊಹ್ಲಿ ಸಹ T20ಗೂ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಟೆಸ್ಟ್ಗೂ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಇನ್ನು ODI ಮಾತ್ರ ಇದ್ದಾರೆ. ಅವ್ರದ್ದು 2027 ಅಲ್ಲೇ ಲಾಸ್ಟ್ ಆಗುತ್ತೆ. ಇನ್ನು ನಮ್ಮ ಜನರೇಷನ್ ಪ್ಲೇಯರ್ಸ್ ಅಂತೂ ಇನ್ನ ಒಬ್ಬೊಬ್ಬರಾಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾ ಇರ್ತಾರೆ. ಇನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು, ಯಾಕಂದ್ರೆ ಯಂಗ್ ಜನರೇಷನ್ ಬರ್ತಾ ಇರೋದು, ಅವ್ರ ಟೀಮ್ ನ ಮುಂದೆ ತಗೊಂಡ್ ಹೋಗ್ತಾರಲ್ವಾ. ಆದ್ರಿಂದ ಇವರೆಲ್ಲ ಓಲ್ಡ್ ಜನರೇಷನ್ ಆದ್ರು ಲೆಕ್ಕ. ಆ ಟೈಮಲ್ಲೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಕ್ರಿಕೆಟ್ ಆಡ್ತಾ ಇದ್ರು. ಬಟ್ ಈ ಟೈಮಲ್ಲಿ ಯಾವ ತರ ಇದ್ರೆ ಒಡಿ ಬಡಿ ಆಟ ಆಡ್ತಾ ಇರೋದು. ಆದ್ರಿಂದ ಯಂಗ್ ಪ್ಲೇಯರ್ಸ್ ಗೆ ಚಾನ್ಸ್ ಕೊಡ್ಲೇಬೇಕು. ಆದ್ರಿಂದ ಕೇನ್ ವಿಲಿಯಮ್ಸನ್ ಸಹ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಇವರು ನ್ಯೂಜಿಲೆಂಡ್ ಗೆ ಕ್ಯಾಪ್ಟನ್ ಆಗು ಸಹ ಸರ್ವ್ ಮಾಡಿದ್ದಾರೆ. ಹೌದು, ಎಷ್ಟೋ ಮ್ಯಾಚಸ್ ODI ಇರ್ಬೋದು, T20 ಇರ್ಬೋದು, ಟೆಸ್ಟ್ ಮ್ಯಾಚ್ ಅಲ್ಲಿ ಒಂಥರ ಕ್ಯಾಪ್ಟನ್ ಆಗು ಸಹ ನಿಭಾಯಿಸಿದ್ದಾರೆ. ಅದು ಕ್ಯಾಪ್ಟನ್ಸಿ ಅಲ್ಲೂ ಚೆನ್ನಾಗಿನ ನಿಭಾಯಿಸಿದ್ರಿಲ್ಲ ಅಂತಲ್ಲ, ಚೆನ್ನಾಗಿನ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅದಾದ್ಮೇಲೆ ಆಸ್ ಎ ಪ್ಲೇಯರ್ ಆಗು ಸಹ ಆಡಿದ್ರೆ. ನೋಡಿ, ಲಾಸ್ಟ್ ಸೀರೀಸ್ ಆಡ್ತಾ ಇದಾರೆ ಇವ್ರ ವಿರುದ್ಧ, ಯಾರು ಇಂಗ್ಲೆಂಡ್ ವಿರುದ್ಧ ನ್ಯೂಜಿಲೆಂಡ್ ಆಡ್ತಾ ಇತ್ತಲ್ವಾ. ಆ ಸೀರೀಸ್ ಅಲ್ಲಿ ಇನ್ನಿಂಗ್ಸ್ ಅಲ್ಲಿ ಡೊಕ್ಔಟ್ಗೆ ಔಟ್ ಆಗ್ತಾರೆ. ಅದಾದ್ಮೇಲೆ ಎರಡನೇ ಇನ್ನಿಂಗ್ಸ್ ಅಲ್ಲಿ ಬಂದು 18 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗುತ್ತೆ. ಕೇನ್ ವಿಲಿಯಮ್ಸನ್ ಕಡೆಯಿಂದ ಏನಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಅವಾಗ ಅವ್ರು ಸಡನ್ ಆಗಿ ಅನ್ಸಿರೋದು ಏನಂದ್ರೆ, ನನ್ನ ಕೈಲಿ 100% ಕೊಡಕ್ ಆಗಲ್ಲ. ಯಾವಾಗ 100% ಕೊಡಕ್ ಆಗಲ್ವೋ ಅಂತ ಟೈಮ್ ಅಲ್ಲಿ ರಿಟೈರ್ಮೆಂಟ್ ಕೊಡೋದೇ ಬೆಸ್ಟ್ ಅಂತ. ಹೌದು, ಇವ್ರು ಬ್ಯಾಕ್ ಎಂಡ್ ಅಲ್ಲಿ ಆವಾಗ್ಲಿಂದಾನೇ ಓಡ್ತಾ ಇತ್ತಂತೆ, ಹೌದು ನಾನು ರಿಟೈರ್ಮೆಂಟ್ ಕೊಡ್ಬೇಕು ಅಂತ ಒಳ್ಳೆ ಟೈಮ್ ಗಾಗಿ ವೇಟ್ ಮಾಡ್ತಾ ಇದ್ರು. ಬಟ್ ನೋಡಿ, ಈ ಮ್ಯಾಚ್ ಆಯ್ತಲ್ವಾ ಇಂಗ್ಲೆಂಡ್ ವಿರುದ್ಧ, ಆ ಮ್ಯಾಚ್ ಆಗ್ತಾ ಇದ್ದಂಗೆ ಇವ್ರ ಕೈಲಿ 100% ಕೊಡಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ, ಡೌಟ್ ಬಂದ್ಬಿಟ್ಟಿದೆ. ನೋಡಿ, ಯಾರಿಗೇ ಆಗ್ಲಿ ಒಂಥರ ನನ್ನ ಕೈಲಿ 100% ಕೊಡಕ್ ಆಗಲ್ಲ ಅಂತ ಇದ್ದಂಗೆ ಮೈಂಡ್ ಅಲ್ಲಿ ಬೇರೆ ಏನೇನೋ ಥಿಂಕ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಆಡಕ್ ಹೋದಾಗ ನೀನು ಅನ್ಕೊಂಡಾಗ ಆಡಕ್ಕಾಗಲ್ಲ, ಒಂಥರ ಪ್ರೆಜರ್ ಅನ್ನೋದು ಬಿಲ್ಡ್ ಆಗ್ಬಿಡುತ್ತೆ. ಅವಾಗ ನೀವು ಔಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಿನ್ ಕೈಲಿ 100% ಕೊಡಕ್ಕಾಗಲ್ಲ ಅನ್ಸ್ತಾ ಇದ್ದಂಗೆ ರಿಟೈರ್ಮೆಂಟ್ ಕೊಟ್ಬಿಡೋದೇ ಮೇಲು. ಆದ್ರಿಂದ ನೋಡಿ, ಕೇನ್ ವಿಲಿಯಮ್ಸನ್ ಒಳ್ಳೆ ಡಿಸಿಷನ್ ತಗೊಂಡ್ರು ಅಂತ ಹೇಳ್ಬೋದು. ಅವ್ರಿಗೂ ಅಷ್ಟೇ, ಅವ್ರು ಡಿಸಿಷನ್ ತಗೊಂಡ್ರಲ್ಲ, ಅದು ಬೇಜಾರಿಲ್ವಂತೆ. ಹೌದು, ನನ್ನ ಕೈಲಿ 100% ಕೊಡಕ್ಕಾಗಲ್ಲ, ಆದ್ರಿಂದ ಇದ್ ಮಾಡ್ಕೊಂಡು ಅದ್ರಲ್ಲಿ ಏನು ಬೇಜಾರಿಲ್ಲ ಅಂತ ಹೇಳೋದು. ಅದಾದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಕಡೆ ನೋಡಿದಾಗ ಯಂಗ್ ಪ್ಲೇಯರ್ಸ್ ಇದಾರೆ, ಅವ್ರಿಗೆಲ್ಲ ಚಾನ್ಸ್ ಮಾಡ್ಕೊಡ್ಬೇಕಲ್ವಾ. ಇವಾಗ ನೋಡಿ, ಯಂಗ್ ಪ್ಲೇಯರ್ಸ್ ಎಲ್ಲ ಒಡಿ ಬಡಿ ಆಟ ಆಡ್ತಾ ಇರೋದು. ಇವರೆಲ್ಲ ಓಲ್ಡ್ ಜನರೇಷನ್ ಆಯ್ತು ಸ್ವಲ್ಪ, ಯಾಕಂದ್ರೆ ಇವ್ರು ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಸ್ಟ್ರೈಕ್ ರೇಟ್ ಎಲ್ಲ ಲೋದಲ್ಲಿ ಆಡ್ತಾ ಇದ್ರಲ್ವಾ. ಬಟ್ ಇವಾಗ ಬರೋರೆಲ್ಲ ಯಾವ ತರ ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ ಇಂಥ ಪ್ಲೇಯರ್ಸ್ ನಮ್ ಜನರೇಷನ್ ಸರಿ ಆಯ್ತು. ಬಟ್ ಇವಾಗ ಯಂಗ್ ಪ್ಲೇಯರ್ಸ್ ಇದಾರಲ್ವಾ, ಅವ್ರ ಜನರೇಷನ್ ಗಳು ಇವ್ರು ಸೂಟ್ ಆಗಲ್ಲ. ಅದು ಒಂದು ಕಾರಣ ಇದೆ. ಇವೆಲ್ಲ ಅವ್ರ ತಲೆಯಲ್ಲಿ ಬಂದಿದೆ, ಆದ್ರಿಂದಲೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಕೇನ್ ವಿಲಿಯಮ್ಸನ್ ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ನ್ಯೂಜಿಲೆಂಡ್ ಕೊಟ್ಟಿದ್ದಾರೆ ಅಂತ ಹೇಳೋದು. ಅದು 100% ಇದ್ದಾಗ ಎಷ್ಟು ಎಫರ್ಟ್ ಹಾಕಿ ನ್ಯೂಜಿಲೆಂಡ್ ಇವ್ರ ಕೈಲಿ ಏನೇನಾಗುತ್ತೋ, ಎಷ್ಟು ರನ್ಸ್ ಸ್ಕೋರ್ ಮಾಡಕ್ಕಾಗುತ್ತೆ, ಎಷ್ಟು ಸೆಂಚುರಿನ ಸ್ಕೋರ್ ಮಾಡಕ್ಕಾಗುತ್ತೆ, ಎಲ್ಲವನ್ನು ಇವ್ರ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವ್ರದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಟೋಟಲ್ ರನ್ಸ್ ಬಂದ್ಬಿಟ್ಟು 90,346 ರನ್ಸ್. ಓವರ್ ಆಲ್ 3 ಫಾರ್ಮ್ಯಾಟ್ಸ್ ತಗದಾಗ ಮೋಸ್ಟ್ ಇಂಟರ್ನ್ಯಾಷನಲ್ ಸೆಂಚುರೀಸ್ ಫಾರ್ ನ್ಯೂಜಿಲೆಂಡ್ 48 ಸೆಂಚುರೀಸ್ ನ ಸ್ಕೋರ್ ಮಾಡಿರೋದು. ಅದಾದ್ಮೇಲೆ ಮೋಸ್ಟ್ ಟೆಸ್ಟ್ ಸೆಂಚುರೀಸ್ ಫಾರ್ ನ್ಯೂಜಿಲೆಂಡ್ 33 ಸೆಂಚುರೀಸ್ ನ ಇದ್ ಮಾಡಿರೋದು. ಮತ್ತೆ ಕ್ಯಾಪ್ಟನ್ ಆಗಿ ಸೆಕೆಂಡ್ ಮೋಸ್ಟ್ ಟೆಸ್ಟ್ ವಿನ್ಸ್ ಫಾರ್ ನ್ಯೂಜಿಲೆಂಡ್ 22 ಮ್ಯಾಚಸ್ ನ ವಿನ್ ಮಾಡಿಸ್ಕೊಟ್ಟಿರೋದು. ಅದಾದ್ಮೇಲೆ ಸೆಕೆಂಡ್ ಮೋಸ್ಟ್ ODI ವಿನ್ಸ್ ಫಾರ್ ನ್ಯೂಜಿಲೆಂಡ್ ಆಸ್ ಎ ಕ್ಯಾಪ್ಟನ್ ಆಗಿ 46 ಮ್ಯಾಚಸ್ ನ ವಿನ್ ಮಾಡ್ಕೊಟ್ಟಿರೋದು. ಮತ್ತೆ ಮೋಸ್ಟ್ T20 ವಿನ್ಸ್ ಫಾರ್ ನ್ಯೂಜಿಲೆಂಡ್ ಆಸ್ ಎ ಕ್ಯಾಪ್ಟನ್ ಆಗ್ಬಿಟ್ಟು 39 ಮ್ಯಾಚಸ್ ನ ವಿನ್ ಮಾಡಿಸ್ಕೊಟ್ಟಿರೋದು. ನೋಡಿ, ಓವರ್ ಆಲ್ 3 ಫಾರ್ಮೆಟ್ ಅಲ್ಲೂ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ, 3 ಫಾರ್ಮೆಟ್ ಅಲ್ಲೂ ಸಕಾಲಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇವಾಗ ಓವರ್ ಆಲ್ ಟೆಸ್ಟ್ ಇರ್ಬೋದು, ODI ಇರ್ಬೋದು, T20 ಸ್ಟಾಟ್ಸ್ ನೋಡೋಣ, ಎಷ್ಟೆಷ್ಟು ಮ್ಯಾಚ್ ಅಲ್ಲಿ ಎಷ್ಟೆಷ್ಟು ರನ್ಸ್ ಸ್ಕೋರ್ ಮಾಡಿದಾರೆ ಅಂತ. ಟೆಸ್ಟ್ ಅಂತ ಬಂದಾಗ ಇವ್ರು ನೋಡಿ ಮೇನ್ ಟೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಕೇನ್ ವಿಲಿಯಮ್ಸನ್. T20 ಅಂತ ಬಂದಾಗ ಏನೋ ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಕಡೆಯಿಂದ ಏನೋ ಅಂತ ಭಯ ಅಂತ ಆಟ ಆಡಿಲ್ಲ. ಬಟ್ ODI ಟೆಸ್ಟ್ ಅಂತ ಬಂದಾಗ ಸಖತ್ ಆಡಿದ್ರು ಅಂತ ಹೇಳ್ಬೋದು. ಟೋಟಲ್ ಮ್ಯಾಚಸ್ ಆಡಿರೋ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ 110 ಮ್ಯಾಚಸ್, ಅದರಲ್ಲಿ 195 ಇನ್ನಿಂಗ್ಸ್ ನ ಬ್ಯಾಟಿಂಗ್ ಆಡಿರೋದು. ಅದರಲ್ಲಿ ಸ್ಕೋರ್ ಮಾಡಿರೋದು ಎಷ್ಟಂದ್ರೆ 9,515. ಹೌದು, ನೋಡಿ, ಇವ್ರಿಗೆ 10,000 ರನ್ಸ್ ಕೂಡ ಮಾಡ್ಕೊಳೋ ಚಾನ್ಸ್ ಇರುತ್ತೆ. ಬಟ್ ಅವರು ಸಡನ್ ಆಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಸಹ ಅವ್ರ ಡ್ರೀಮ್ ಏನಾಗುತ್ತೆ ಅಂದ್ರೆ 10,000 ಕಂಪ್ಲೀಟ್ ಮಾಡ್ಬೇಕು ಟೆಸ್ಟ್ ಅಲ್ಲಿ ಅಂದ್ಬಿಟ್ಟು. ಬಟ್ ಆದ್ರೆ ಅವ್ರ ಕೈಲೂ ಮಾಡಕ್ಕಾಗಲ್ಲ.
ಅವರು ಸಡನ್ ಆಗಿ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತಾರೆ. ಇವರು ಅಷ್ಟೇ ನೋಡಿ 9,515 ರನ್ ಸ್ಕೋರ್ ಮಾಡ್ತಾರೆ, ಅವಾಗಲೇ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತಾರೆ. ಇವ್ರದ್ದು ಹೈಯೆಸ್ಟ್ ಅಂತ ಬಂದಾಗ 251 ಹೈಯೆಸ್ಟ್ ಇವ್ರದ್ದು. ಆವರೇಜ್ ನೋಡಿ 50 ಅಬವ್ ಇತ್ತಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಒಂಥರ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಕೇನ್ ವಿಲಿಯಮ್ಸನ್ ಫ್ಯಾಂಟಾಸ್ಟಿಕ್ ಪ್ಲೇಯರ್. ಅದಾದ್ಮೇಲೆ ಸ್ಟ್ರೈಕ್ ರೇಟ್ ಟೆಸ್ಟ್ ಅಲ್ಲೆಲ್ಲ ಮಾತಾಡಂಗಿಲ್ಲ, ಅದೆಲ್ಲ ಇಲ್ಲ. ಮತ್ತೆ ನೋಡಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಟೋಟಲ್ 38 50s ನ ಸ್ಕೋರ್ ಮಾಡಿರೋದು, ಮತ್ತೆ 33 ಸೆಂಚುರೀಸ್ ನ ಸ್ಕೋರ್ ಮಾಡಿರೋದು. ಹಂಗೆ ಓಡಿಎಸ್ ಅಂತ ಬಂದಾಗ ಓಡಿಎಸ್ ಅಲ್ಲಿ 175 ಮ್ಯಾಚಸ್ ಆಡಿರೋದು, 167 ಬ್ಯಾಟಿಂಗ್ ಆಡಿದ್ದಾರೆ, ಅದರಲ್ಲಿ 7,256 ಸಗದಾಗಿ ಆಡಿದ್ದಾರೆ. ಮತ್ತೆ ಹೈಯೆಸ್ಟ್ ಬಂದು 148, ಮತ್ತೆ ಆವರೇಜ್ 48. ಓಡಿಯಲ್ಲಿ 48 ಅಂದ್ರೆ ಒಂಥರ ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು, ಅದರಿಂದ ನೋಡಿ ಸಕದಾಗ ಆಡಿದ್ದಾರೆ. ಮತ್ತೆ ಸ್ಟ್ರೈಕ್ ರೇಟ್ ಓಡಿ ಅಂತ ಬಂದಾಗ 81, ಪರವಾಗಿಲ್ಲ ಚೆನ್ನಾಗಿನೇ ಇದೆ. ಮತ್ತೆ ನೋಡಿ 50s ಅಂತ ಬಂದಾಗ 47 50s ನ ಸ್ಕೋರ್ ಮಾಡೋದು, ಮತ್ತೆ 15 100s ನ ಸ್ಕೋರ್ ಮಾಡಿರೋದು. ಓಡಿಐ ಎಲ್ಲೂ ಚೆನ್ನಾಗಿ ಆಡಿದ್ದಾರೆ. ಬಟ್ T20 ಅಂತ ಬಂದಾಗ T20 ಕಡೆಯಿಂದ ಏನೋ ಅವ್ರ ಕಡೆಯಿಂದ ಅಷ್ಟೊಂದೇನು ಫರ್ದರ್ಸ್ ಏನೋ ಬಂದಿಲ್ಲ. ನೋಡಿ 93 ಮ್ಯಾಚಸ್ ಆಡಿರೋದು, 90 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಅದರಲ್ಲಿ 2,575 ರನ್ಸ್ ನ ಸ್ಕೋರ್ ಮಾಡಿರೋದು. ಹೈಯೆಸ್ಟ್ ಬಂದು 95 ಅಷ್ಟೇ. ಇವ್ರ ಬ್ಯಾಟ್ ಇಂದ ಸೆಂಚುರಿ ಬಂದಿಲ್ಲ. ಆವರೇಜ್ 33, ಒಂಥರ ಪರವಾಗಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಏನು T20 ದಲ್ಲಿ ಏನೋ ಚೆನ್ನಾಗಿ ಆಡಿದಾರೆ ಅಂತ ಹೇಳಕ್ಕಲ್ಲ, ಒಂದ್ ರೇಂಜ್ ಪರವಾಗಿಲ್ಲ. ಸ್ಟ್ರೈಕ್ ರೇಟ್ 122, ಸ್ಟ್ರೈಕ್ ರೇಟ್ ಅಷ್ಟೇ ಕಡಿಮೆ ಇದೆ. ಬಟ್ ಇವಾಗ ಎಲ್ಲ ಆಡ್ತಾರೋರೆಲ್ಲ 150 ಅಬವ್ ಇದೆ. ಬಟ್ ಆ ಟೈಮಲ್ಲಿ ಆಡ್ತಾ ಇದ್ದಾರಲ್ಲ 120 130 ಇದ್ರೇನೆ ಒಂಥರ ಹೈ ಇದ್ದಂಗೆನೆ. ಮತ್ತೆ 50s ಅಂತ ಬಂದಾಗ 18 50s ನ ಸ್ಕೋರ್ ಮಾಡಿರೋದು, ಮತ್ತೆ ಸೆಂಚುರೀಸ್ T20 ಅಲ್ಲಿ ಹೊಡೆದಿಲ್ಲ. ಬಟ್ ನೋಡಿ ಇವ್ರದ್ದು ಆಲ್ 3 ಫಾರ್ಮೆಟ್ ಅಲ್ಲೂ ಒಂಥರ ಚೆನ್ನಾಗಿ ಆಡಿದ್ರೆ. ಅದೇ T20 ಅಂತ ಬಂದಾಗ ಏನೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಬಟ್ ಟೆಸ್ಟ್ ಓಡಿ ಅಂತ ಬಂದಾಗ ಸಾಗದಾಗನೇ ಆಡಿದಾರೆ ಅಂತ ಹೇಳ್ಬೋದು. ಕೇನ್ ವಿಲಿಯಮ್ಸನ್ ಇನ್ನು ಆಸ್ ಎ ಪ್ಲೇಯರ್ ಆಗಿ ಇನ್ನು ಕೆಲವು ವರ್ಷಗಳು ಆಡ್ಬೋದಾಗಿತ್ತು. ಬಟ್ ಅವ್ರ ಮೈಂಡ್ ಅಲ್ಲಿ ಅನ್ಸ್ಬಿಟ್ಟಿದಲ್ಲ, ನನ್ನ ಕೈಯಲ್ಲಿ ಆಡಕ್ ಆಗಲ್ಲ ಅಂತ, ಅದರಿಂದ ಕ್ರಿಕೆಟ್ ಅನೌನ್ಸ್ಮೆಂಟ್ ಕೊಡ್ಬಿಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ. ಬಟ್ ಫ್ರಾಂಚೈಸಿ ಕ್ರಿಕೆಟ್ ಆಡ್ತಾರೆ, ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ನಾವೆಲ್ಲೋ ಇದಕ್ಕೂ ಏನಾದ್ರು ಕೊಟ್ಬಿಟ್ಟಿರ್ತಾರೆ ಅನ್ಕೊಂಡೆ. ಬಟ್ ಇವರು ಫ್ರಾಂಚೈಸಿ ಕ್ರಿಕೆಟ್ ಕೊಟ್ಟಿಲ್ಲ. IPL ಅಂತ ಬಂದಾಗ, BBL ಅಂತ ಬಂದಾಗ ಇವ್ರು ಆಡ್ತಾರೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಮಾತ್ರ ಇವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದು. ಬಟ್ ಫ್ರಾಂಚೈಸಿ ಲೀಗ್ಸ್ ಅಂತ ಬಂದಾಗ ಆಡ್ತಾರೆ, ಇದೊಂದು ಖುಷಿ. ಇವ್ರು ಇನ್ನೇನಿದ್ರು ಕೇನ್ ವಿಲಿಯಮ್ಸನ್ ನಾವು IPL ಅಂತ ಬಂದಾಗ, BBL ಅಂತ ಬಂದಾಗ ಅಲ್ಲಿ ನೋಡ್ಬೋದು ಅಷ್ಟೇ. ಇನ್ನು ಇವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ. ಏನೇ ಆಗ್ಲಿ ಅವ್ರ ಡಿಸಿಷನ್ ಅಕ್ಸೆಪ್ಟ್ ಮಾಡ್ಲೇಬೇಕು. ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ರಿಕೆಟ್ ಕೊಡ್ಬಿಟ್ಟಿದ್ದಾರೆ. ಹೌದು, ಕ್ರಿಕೆಟ್ ಸಹ ಇವ್ರಿಗೂ ಕೊಟ್ಟಿದೆ. ಇವಾಗ ಏನಿದ್ರು ಇನ್ನು ಅವ್ರ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡೋದು, ಮತ್ತೆ ಟೈಮ್ ಸ್ಪೆಂಡ್ ಮಾಡೋದಿರುತ್ತೆ. ಏನಾದ್ರು ಮುಂದೆ ಫ್ಯೂಚರ್ ಅಲ್ಲಿ ಆಸ್ ಎ ಕೋಚ್ ಆಗಿ ಏನಾದ್ರು ಯಾವ್ದಾದ್ರು ಟೀಮ್ ನ್ಯೂಜಿಲೆಂಡ್ ಗೆ ಇರ್ಬೋದು, ಇಲ್ಲ ಬೇರೆ ಅದರ್ ಕಂಟ್ರೀಸ್ ಇರ್ಬೋದು, ಏನಾದ್ರು ಕೋಚ್ ಏನಾದ್ರು ನಿಭಾಯಿಸ್ತಾರೆ ಅಂತ ನೋಡೋಣ. ಬಟ್ ಫ್ರಾಂಚೈಸಿ ಲೀಗ್ ನ ಆಡ್ತೀನಿ ಅಂತಾನೆ ಹೇಳಿರೋದು, ಅದೊಂದು ಖುಷಿ ಇದೆ. ನನ್ಗಂತೂ ಮಗ ಇವರು ರಿಟೈರ್ಮೆಂಟ್ ಕೊಟ್ಟಿದ್ದು ನಂಗೆ ಸ್ವಲ್ಪ ಬೇಜಾರನೇ ಆಯ್ತು. ಬಟ್ ಇನ್ನೂ 2 ದಿನ ಆಡ್ಬೋದಾಯ್ತು. ಬಟ್ ಅವರು ಡಿಸಿಷನ್ಗೂ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ, ಅದರಿಂದ ಅಕ್ಸೆಪ್ಟ್ ಮಾಡ್ಲೇಬೇಕು. ನಿಮ್ಗೆ ಏನ್ ಅನ್ಸ್ತು ಕೇನ್ ವಿಲಿಯಮ್ಸನ್ ರಿಟೈರ್ಮೆಂಟ್ ಕೊಟ್ಟಿದ್ದು? ಇನ್ನ ಅವ್ರು ಆಡ್ಬೇಕಾಗಿತ್ತ ಇಲ್ಲ ರಿಟೈರ್ಮೆಂಟ್ ಕೊಟ್ಟಿದ್ದೆ ಒಳ್ಳೇದಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.